ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಂ 4th ಸೆಮಿಸ್ಟರ್ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ ಅಲ್ಲಿ ಬರುವಂತಹ 12ನೇ ಮೆಥಡ್ 5 ಮಾರ್ಕ್ಸ್ ಅಥವಾ 7.5 ಮಾರ್ಕ್ಸ್ ಗೆ ಸಂಬಂಧಪಟ್ಟಂತೆ ಡಿವಿಡೆಂಡ್ ಡಿಕ್ಲರೇಷನ್ ಅಂದ್ರೆ ಡಿವಿಡೆಂಡ್ ರೇಟ್ ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿವಿಡೆಂಡ್ ಅಮೌಂಟ್ ಮೇಲೆ ಯಾವ ರೀತಿ ಕ್ಯಾಲ್ಕುಲೇಷನ್ ಬರುತ್ತೆ ನೋಡೋಣ. ಸೊ ಇದು ಫಿಕ್ಸ್ ಕ್ವಶನ್ ಇರುತ್ತೆ ಡಿವಿಡೆಂಡ್ ರೇಟ್ ಕ್ಯಾಲ್ಕುಲೇಷನ್. ಸೊ ಅದ್ರ ಮೇಲೆ ಒಂದು 3 ಎಕ್ಸಾಂಪಲ್ ಮೂಲಕ ನಿಮಗೆ ಈ ಮೆಥಡ್ ನ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ದ ಕ್ಯಾಪಿಟಲ್ ಆಫ್ ಎ ಕಂಪನಿ ಕನ್ಸಿಸ್ಟ್ ಆಫ್ 1007% ಆಫ್ 100 cumulative preference share and 500 equity shares of 100 each. ಸೊ ಈ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಎರಡು ರೀತಿ ಕ್ಯಾಪಿಟಲ್ ಕೊಟ್ಟಿದ್ದಾರೆ. 1000 ಪ್ರಿಫರೆನ್ಸ್ ಶೇರ್ ಇದೆ, 7% ಅನ್ನೋದು ಅದರ ಡಿವಿಡೆಂಡ್, 100 rupees ಅದರದ ಫೇಸ್ ವ್ಯಾಲ್ಯೂ. ಈಕ್ವಿಟಿ ಶೇರ್ ಕೊಟ್ಟಿದ್ದಾರೆ 500 equity shares of 100 each and 1 lakh 5% ಡಿಬೆಂಚರ್ ಸ್ಟಾಕ್. ಸೊ ಡಿಬೆಂಚರ್ 1 lakh ಇದೆ, ಈಕ್ವಿಟಿ ಶೇರ್ ಇದೆ, ಪ್ರಿಫರೆನ್ಸ್ ಶೇರ್ ಇದೆ. In the first year, no profit was distributed. In the second year, the directors decided to distribute rupees 21,000. What percentage dividend was declared on equities? So question ಅಲ್ಲಿ 21,000 ಕೊಟ್ಟು ಎಷ್ಟು ಡಿವಿಡೆಂಡ್ ಡಿಕ್ಲೇರ್ ಮಾಡಲಾಗಿದೆ ಈಕ್ವಿಟಿ ಶೇರ್ ಮೇಲೆ ಅಂತ ಪ್ರಶ್ನೆ ಇದೆ. ಸೊ ಡಿವಿಡೆಂಡ್ ಡಿಕ್ಲರೇಷನ್ ನೀವು ರೇಟ್ ಆಯ್ತು ಅಮೌಂಟ್ ಆಯ್ತು ಕಂಡುಹಿಡಿಯೋದು ಈಕ್ವಿಟಿ ಶೇರ್ ಮೇಲೆನೆ. ಸೊ ಫಸ್ಟ್ ಏನ್ ಮಾಡ್ಕೋಬೇಕಂದ್ರೆ ಪೇಡ್ ಅಪ್ ಕ್ಯಾಪಿಟಲ್ ಆಫ್ ದ ಕಂಪನಿನ ಬರ್ಕೋತಾ ಹೋಗೋಣ. ಕ್ವಶನ್ ಅಲ್ಲಿ ಏನಿದೆ, 1007% ಪ್ರಿಫರೆನ್ಸ್ ಶೇರ್ ಇದೆ, 100 ಈಚ್. ಸೊ 1000 into 100 ಅಂದ್ರೆ 1 lakh rupees ಇನ್ವೆಸ್ಟ್ಮೆಂಟ್ ಆಯ್ತು ಪ್ರಿಫರೆನ್ಸ್ ಶೇರ್. 500 ಇಕ್ವಿಟಿ ಶೇರ್ ಇದೆ ಕ್ವಶನ್ ಅಲ್ಲಿ, ಅದರ ಫೇಸ್ ವ್ಯಾಲ್ಯೂ 100 ಈಚ್ ಇದೆ. ಸೊ 50,000 ಆಯ್ತು. ಡಿಬೆಂಚರ್ ಇದೆ ಕ್ವಶನ್ ಅಲ್ಲಿ, 5% ಅನ್ನೋದು ಅದು ಇಂಟ್ರೆಸ್ಟ್ ರೇಟ್, ಡಿಬೆಂಚರ್ ಗೆ ಯಾವಾಗ್ಲೂ ಇಂಟ್ರೆಸ್ಟ್ ಇರುತ್ತೆ. ಸೊ ಅದರದ ಅಮೌಂಟ್ 1 lakh ಇದೆ. ಕ್ವಶನ್ ಅಲ್ಲಿ 2 ಶೇರ್ಸ್ ಒಂದು ಡಿಬೆಂಚರ್ ಇದೆ. ಪ್ರಿಫರೆನ್ಸ್ ಶೇರ್ ಇದೆ 1000 into 100, ಅದ್ರದ್ದು 7% ಡಿವಿಡೆಂಡ್ ರೇಟು. 500 ಇಕ್ವಿಟಿ ಶೇರ್ಸ್ ಇದೆ 100 ಈಚ್. 1 lakh rupees ನಲ್ಲಿ ಡಿಬೆಂಚರ್ ಇದೆ. ಮೂರನೇ ಎಂಟ್ರಿ ಬರ್ಕೊಂಡಿದೀವಿ. ಪೇಮೆಂಟ್ ಆಫ್ ಡಿವಿಡೆಂಡ್, ಟೋಟಲ್ ಪ್ರಾಫಿಟ್ ಡಿಸ್ಟ್ರಿಬ್ಯೂಟೆಡ್. ಸೊ ಟೋಟಲ್ ಕೊಟ್ಟಿರುವಂತ ಪ್ರಾಫಿಟ್ ಮೇಲೆ ಡಿವಿಡೆಂಡ್ ಎಷ್ಟಂದ್ರೆ ಆಲ್ರೆಡಿ ಡಿಸೈಡ್ ಆಗಿರೋ ಡಿವಿಡೆಂಡ್ ಎಷ್ಟಂದ್ರೆ 21,000. ಸೊ ಇದರಲ್ಲಿ ಇಕ್ವಿಟಿ ಶೇರ್ ಎಷ್ಟು ಬ್ಯಾಲೆನ್ಸ್ ನೀವು ಕಂಡುಹಿಡಿಬೇಕಂದ್ರೆ ಏನೇನ್ ಮೈನಸ್ ಮಾಡಬೇಕು ನೋಡ್ತಾ ಹೋಗೋಣ. ಸೊ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಫಸ್ಟ್ ಮೈನಸ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಹೇಗೆ ಕಂಡುಹಿಡಿತೀವಿ ಅಂದ್ರೆ ಡಿಬೆಂಚರ್ ಅಮೌಂಟ್ ಎಷ್ಟಿದೆ 1 lakh, ಎಷ್ಟು ಪರ್ಸೆಂಟೇಜ್ ಇದೆ 5%. ಸೊ 1 lakh ಮೇಲೆ 5% ಕ್ವಶನ್ ಅಲ್ಲೇ ಇರುತ್ತೆ, ಅಮೌಂಟ್ ವಿತ್ ಪರ್ಸೆಂಟೇಜ್ ಇರುತ್ತೆ. 1 lakh rupees 5% ಡಿಬೆಂಚರ್ ಅಂತ ಇದೆಯಲ್ಲ, 1 lakh ಟೋಟಲ್ ಅಸಲು, 5% ಅದ್ರ ಮೇಲಿನ ಬಡ್ಡಿ. 1 lakh ಮೇಲೆ 5% ಮಾಡಿದ್ರೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಬರುತ್ತೆ. ಸೊ 5,000 ಆಗುತ್ತೆ. ನೆಕ್ಸ್ಟ್ ಪ್ರಿಫರೆನ್ಸ್ ಡಿವಿಡೆಂಡ್ ಮೈನಸ್ ಮಾಡಬೇಕು. ಸೊ ಪ್ರಿಫರೆನ್ಸ್ ಡಿವಿಡೆಂಡ್ ಎಷ್ಟಿದೆ ಕ್ವಶನ್ ಅಲ್ಲಿ, ಡಿವಿಡೆಂಡ್ ಅಮೌಂಟ್ ಪ್ರಿಫರೆನ್ಸ್ ಶೇರ್ ಅಮೌಂಟ್ 1 lakh ಇದೆ, 7% ಇದೆ. ಅಂದ್ರೆ ಡೈರೆಕ್ಟ್ ಆಗಿ ಪ್ರಿಫರೆನ್ಸ್ ಶೇರ್ ಅಮೌಂಟ್ ಕೊಡಲ್ಲ ಅವರು, ನಂಬರ್ ಆಫ್ ಶೇರ್ಸ್ ಫೇಸ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಮಲ್ಟಿಪ್ಲೈ ಮಾಡಿದಾಗ ಪ್ರಿಫರೆನ್ಸ್ ಶೇರ್ ಅಮೌಂಟ್ ಸಿಗುತ್ತೆ, ಆಮೇಲೆ ಪರ್ಸೆಂಟೇಜ್ ಮಾಡ್ಕೊಂಡಾಗ ಡಿವಿಡೆಂಡ್ ಸಿಗುತ್ತೆ. ಸೊ 1000 into 100 ಅಂದ್ರೆ 1 lakh, ಅದ್ರ ಮೇಲೆ 7% ಅಂದ್ರೆ 7,000. ಸೊ ಆದ್ರೆ ಏನಿದೆ ಕ್ವಶನ್ ಅಲ್ಲಿ, ಫಸ್ಟ್ ಇಯರ್ ಏನು ಡಿವಿಡೆಂಡ್ ಪೇ ಮಾಡಿಲ್ಲ, ಸೆಕೆಂಡ್ ಇಯರ್ ಪೇ ಮಾಡ್ತಾ ಇದೀವಿ ಅಂತಿದೆ. ಆದ್ರಿಂದ 14,000 ಡಿವಿಡೆಂಡ್ ಆಗುತ್ತೆ, 2 ವರ್ಷದ ಡಿವಿಡೆಂಡ್. ನೆಕ್ಸ್ಟ್ ಮೈನಸ್ ಮಾಡಿದ ನಂತರ ಬ್ಯಾಲೆನ್ಸ್ ಉಳಿದಿದ್ದು 2,000. ಡಿವಿಡೆಂಡ್ ನಾವು ಹೇಗೆ ಕಂಡುಹಿಡಿತೀವಿ, ಒಂದು ಫಾರ್ಮುಲಾ ಇದೆ, ರೇಟ್ ಆಫ್ ಡಿವಿಡೆಂಡ್ ಇಸ್ ಈಕ್ವಲ್ ಟು ಡಿವಿಡೆಂಡ್ ಡಿವೈಡೆಡ್ ಬೈ ಇಕ್ವಿಟಿ ಕ್ಯಾಪಿಟಲ್ ಇಂಟು 100. ಸೊ ಡಿವಿಡೆಂಡ್ ಎಷ್ಟಂದ್ರೆ ಇಕ್ವಿಟಿ ಶೇರ್ಗೆ, ಈಗ ಅವ್ರು ಕೊಡುವಂತ ಪ್ರಾಫಿಟ್ ಆಗ್ಬೋದು, ಅವ್ರು ಕೊಡುವಂತ ಡಿವಿಡೆಂಡ್ ಆಗ್ಬೋದು. ಫಸ್ಟ್ ಅದನ್ನ ಬರ್ಕೊಂಡು ಅದರಲ್ಲಿ ರಿಸರ್ವ್ ಏನಾದ್ರು ಟ್ರಾನ್ಸ್ಫರ್ ಆಗಿದ್ರೆ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನಾದ್ರು ಟ್ರಾನ್ಸ್ಫರ್ ಆಗಿದ್ರೆ, ಫಂಡ್ ಏನಾದ್ರು ಟ್ರಾನ್ಸ್ಫರ್ ಆಗಿದ್ರೆ, ಯಾವ್ದಾದ್ರು ಎಕ್ಸ್ಪೆನ್ಸಸ್ ಕ್ಯಾರಿ ಫಾರ್ವರ್ಡ್ ಎಕ್ಸ್ಪೆನ್ಸಸ್ ಪೇ ಮಾಡಿದ್ರೆ, ಮೊದಲು ಈ 4 ಮೈನಸ್ ಮಾಡ್ಕೋಬೇಕು. ಈ ಕ್ವಶನ್ ಅಲ್ಲಿ ಯಾವ ಇರ್ಲಿಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು, ಡಿಬೆಂಚರ್ ಇದ್ರೆ ಅದ್ರ ಇಂಟ್ರೆಸ್ಟ್, ಪ್ರಿಫರೆನ್ಸ್ ಶೇರ್ ಇದ್ರೆ ಅದ್ರ ಮೇಲೆ ಡಿವಿಡೆಂಡ್ ಕಂಡುಹಿಡಿದು ಮೈನಸ್ ಮಾಡಬೇಕು. ಕೊನೆಯದಾಗಿ ಉಳಿಯುವುದೇ ಇಕ್ವಿಟಿ ಶೇರ್ಗೆ ಉಳಿದಿರುವಂತ ಡಿವಿಡೆಂಡ್. ಇದನ್ನೆಲ್ಲ ಮೈನಸ್ ಮಾಡಿ ಬ್ಯಾಲೆನ್ಸ್ ಉಳಿದ ನಂತರ ಆ ಬ್ಯಾಲೆನ್ಸ್ ನ ತಗೊಂಡು ಫಾರ್ಮುಲಾ ಅಪ್ಲೈ ಮಾಡಿ ಅದನ್ನ ರೇಟ್, ಈಗ ಅಮೌಂಟ್ ಕಂಡು ಹಿಡಿದಿದ್ದೀವಿ 2,000, ಅದನ್ನ ರೇಟ್ ಆಫ್ ಡಿವಿಡೆಂಡ್ ಕನ್ವರ್ಟ್ ಮಾಡ್ತೀವಿ, ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತೀವಿ. ಸೊ ಡಿವಿಡೆಂಡ್ ಎಷ್ಟಿದೆ 2,000. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ, ಇಕ್ವಿಟಿ ಶೇರ್ ಕ್ಯಾಪಿಟಲ್ 50,000 ಇದೆ. 500 ಇಕ್ವಿಟಿ ಶೇರ್ಸ್ ಆಫ್ 100 ಈಚ್ ಅಂತ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಕ್ಯಾಲ್ಕುಲೇಷನ್ ಮಾಡಿದಾಗ ಬರೋದು 4%. ಸೊ ಈ ರೀತಿಯಾಗಿ ಡಿವಿಡೆಂಡ್ ರೇಟ್ ಕಂಡುಹಿಡಿತೀವಿ. ಇನ್ನೊಂದು ಎಕ್ಸಾಂಪಲ್ ತಗೋಣ. The capital of the company consists 5,005% preference shares of 100 each. So preference share ಇದೆ ಲೆಕ್ಕದಲ್ಲಿ 7,500 equity shares of 100 each. Equity share ಕೊಟ್ಟಿದ್ದಾರೆ. It was decided to transfer 55,000 to reserve fund, 40,000 to depreciation fund and 30,500 to carry forward.
ಎಕ್ಸ್ಪೆನ್ಸಸ್ ಇದೆ, ಫಂಡ್ಸ್ ಇದೆ, ರಿಸರ್ವ್ಸ್ ಇದೆ. ವಾಟ್ ವಿಲ್ ಬಿ ದ ಪರ್ಸೆಂಟೇಜ್ ಆಫ್ ಡಿವಿಡೆಂಡ್ ಆನ್ ಇಕ್ವಿಟಿ ಶೇರ್ ಇಫ್ ಪ್ರಾಫಿಟ್ ಇಸ್ 2,25,000? ಸೊ ನೀವು ಈ ರೀತಿಯಾಗಿ ಎಲ್ಲ ಏನೇನ್ ಅಸೆಟ್ಸ್ ಕೊಟ್ಟಿದ್ದಾರೆ ಅವ್ನು ಬರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ನೇರವಾಗಿ ಲೆಕ್ಕವನ್ನ ಬಿಡಿಸಬಹುದು. ಸೊ ಇದ್ರ ಅವಶ್ಯಕತೆ ಇರಲ್ಲ. ಕ್ವಶನ್ ಅಲ್ಲಿರೋ ಪ್ರಾಫಿಟ್, ಕ್ವಶನ್ ಅಲ್ಲಿರೋ ಡಿವಿಡೆಂಡ್ ನ ಫಸ್ಟ್ ಬರ್ಕೋಬೇಕು. ಅದರಲ್ಲಿ ಯಾವಾಗ್ಲೂ ಮೊದಲು ರಿಸರ್ವ್ ಮೈನಸ್ ಮಾಡಬೇಕು. ಇದ್ರೆ ಹಿಂದಿನ ಪ್ರಾಬ್ಲಮ್ ನಲ್ಲಿ ಇರ್ಲಿಲ್ಲ, ಸೊ ಈ ಪ್ರಾಬ್ಲಮ್ ನಲ್ಲಿ ಇದೆ. ರಿಸರ್ವ್ ಫಂಡ್ ಇದೆ 55,000 ಇದೆ. ಸೊ ರಿಸರ್ವ್ ಫಂಡ್ ಬರ್ಕೋಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಕ್ವಶನ್ ಅಲ್ಲಿ ರಿಸರ್ವ್ ಫಂಡ್ ಆದ ನಂತರ ಬೇರೆ ಯಾವ್ದಾದ್ರು ಫಂಡ್ ಇದ್ರೆ ಇದರಲ್ಲಿ ಇದೆ ಡೆಪ್ರಿಸಿಯೇಷನ್ ಫಂಡ್ ಅಂತ ಇದೆ 40,000. ನೆಕ್ಸ್ಟ್ ಏನ್ ಮಾಡ್ಬೇಕು, ಕ್ಯಾರಿ ಫಾರ್ವರ್ಡ್ ಯಾವ್ದಾದ್ರು ಎಕ್ಸ್ಪೆನ್ಸಸ್ ಕೊಟ್ಟಿದ್ರೆ ಬರ್ಕೋಬೇಕು, ಇದೆ ಇದರಲ್ಲಿ. ಇವು ಮೂರು ಮೈನಸ್ ಮಾಡಿ ಬ್ಯಾಲೆನ್ಸ್ ಬರ್ದ್ಬಿಟ್ಟು ಡಿಬೆಂಚರ್ ಇದ್ರೆ ಇಂಟ್ರೆಸ್ಟ್, ಪ್ರಿಫರೆನ್ಸ್ ಶೇರ್ ಇದ್ರೆ ಡಿವಿಡೆಂಡ್ ಪೇ ಮಾಡಬೇಕು. ಸೊ ಇದರಲ್ಲಿ ಯಾವುದೇ ರೀತಿ ಡಿಬೆಂಚರ್ ಬಂದಿಲ್ಲ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅವಶ್ಯಕತೆ ಇಲ್ಲ. ಪ್ರಿಫರೆನ್ಸ್ ಶೇರ್ ಇದೆ. ಸೊ ಪ್ರಿಫರೆನ್ಸ್ ಶೇರ್ ಎಷ್ಟಿದೆ, 5,000 ಪ್ರಿಫರೆನ್ಸ್ ಶೇರ್ 100 ಈಚ್. ಫಸ್ಟ್ ಇದನ್ನ ಅಮೌಂಟ್ ಮಾಡ್ಕೊಳ್ಳೋಣ. 5,000 ಇಂಟು 100 5 ಲ್ಯಾಕ್ ಆಗುತ್ತೆ. ಅದ್ರ ಮೇಲೆ 5% ಅಂದ್ರೆ 25,000 ಆಗುತ್ತೆ. ಸೊ ಆಗಲೇ ಇಂಟು 2 ಮಾಡೋದಕ್ಕೆ ಕಾರಣ 1 ವರ್ಷ ಗ್ಯಾಪ್ ಮಾಡಿದ್ರು, ಆ ಕಂಪನಿಯವರು ಪೇ ಮಾಡಿದ್ದಿಲ್ಲ. ಫಸ್ಟ್ ಇಯರ್ ಯಾವುದೇ ಪ್ರಾಫಿಟ್ ನ ಹಂಚಿದ್ದಿಲ್ಲ. ಸೊ ಇಲ್ಲಿ ಆ ರೀತಿ ಯಾವುದೇ ಬ್ಯಾಲೆನ್ಸ್ ಇರೋ ಇಯರ್ ಹೆಸರು ಕೊಟ್ಟಿಲ್ಲ. ಸೊ ನಾವು ಫುಲ್ ಪೇಮೆಂಟ್ ಮಾಡ್ತೀವಿ. ಅಂದ್ರೆ ನಾರ್ಮಲ್ ಆಗಿ ಎಷ್ಟು ಒಂದಿರತ್ತೆ ಅಷ್ಟೇ. ಒಂದ್ ವೇಳೆ ಏನಾದ್ರು 2 ಇಯರ್ಸ್ ನಿಂದ ಪ್ರಾಫಿಟ್ ಇಂದ ಡಿವಿಡೆಂಡ್ ಪೇ ಮಾಡಿಲ್ಲ ಅಂದ್ರೆ ಇದು 25,000 ಆಗಲ್ಲ, ಅದಕ್ಕೆ ಇಂಟು 2 ಮಾಡಿ ಪ್ಲಸ್ ಈ ವರ್ಷದ 3 ಮಾಡಿ 75,000 ಎಂಟ್ರಿ ಮಾಡ್ತಿದ್ವಿ. ಸೊ ಅವ್ರು ಕೊಡುವಂತ ನಂಬರ್ ಆಫ್ ಇಯರ್ಸ್ ನ ನಾವು ಪ್ಲಸ್ ಮಾಡ್ಕೊಂಡು ಇಂಟು ಮಾಡ್ಬೇಕಾಗತ್ತೆ 1ಗೆ. ಮೈನಸ್ ಮಾಡಿದ ನಂತರ ಬ್ಯಾಲೆನ್ಸ್ 74,000 ಉಳಿದಿದೆ. ಇದನ್ನೇ ನಾವು ಇಕ್ವಿಟಿ ಡಿವಿಡೆಂಡ್ ಅಂತ ಕರಿತೀವಿ. ಇದು ಅಮೌಂಟ್ ನಲ್ಲಿ ಇದೆ. ಫಾರ್ಮುಲಾ ಅಪ್ಲೈ ಮಾಡಿಬಿಟ್ರೆ ಏನಾಗುತ್ತೆ, ಇದನ್ನ ನಾವು ಪರ್ಸೆಂಟೇಜ್ ಕನ್ವರ್ಟ್ ಮಾಡಬಹುದು. ನಾವು ಕಂಡಿಡಿದ್ರಂತ ಈ 74,500 ಡಿವಿಡೆಂಡ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ನ ಅಮೌಂಟ್ ಮಾಡ್ಕೊಳ್ಳೋಣ. 7,500 ಇಕ್ವಿಟಿ ಶೇರ್ ಇದೆ, 100 ಈಚ್ ಇದೆ. 7,50,000 ಇಕ್ವಿಟಿ ಕ್ಯಾಪಿಟಲ್ ಆಗುತ್ತೆ. ಇಂಟು 100 ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡೋದಕ್ಕೋಸ್ಕರ ಇಂಟು ಮಾಡ್ತೀವಿ 9.93%. ಸೊ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಕೊನೆಯದಾಗಿ. ದ ಕ್ಯಾಪಿಟಲ್ ಆಫ್ ದ ಕಂಪನಿ ಕನ್ಸಿಸ್ಟ್ 15,006% ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್. ಸೊ 15,000 ಪ್ರಿಫರೆನ್ಸ್ ಶೇರ್ ಇದೆ, 100 ಈಚ್ ಇದೆ, 6% ಡಿವಿಡೆಂಡ್ ರೇಟ್ ಇದೆ. 10,000 ಇಕ್ವಿಟಿ ಶೇರ್ಸ್ ಆಫ್ ₹100 ಬೋತ್ ಫುಲ್ಲಿ ಪೇಡ್. ದ ಕಂಪನಿ ಹ್ಯಾಸ್ ಆಲ್ಸೋ ಇಶ್ಯೂಡ್ 5% ಡಿವೆಂಚರ್ಸ್ ಆಫ್ ₹8 lakh. ದ ನೆಟ್ ಪ್ರಾಫಿಟ್ ಇನ್ ದ ಇಯರ್ ಅಮೌಂಟೆಡ್ ಟು 1,83,000 ಇನ್ ಅಡಿಷನ್ ಟು 10,000 ಆರ್ ಟ್ರಾನ್ಸ್ಫರ್ ಟು ರಿಸರ್ವ್ ಫಂಡ್, 8,000 ಡೆಪ್ರಿಸಿಯೇಷನ್ ಫಂಡ್. ವಾಟ್ ಪರ್ಸೆಂಟೇಜ್ ಡಿವಿಡೆಂಡ್ ಕ್ಯಾನ್ ಬಿ ಡಿಕ್ಲೇರ್ಡ್? ಸೊ ಆಲ್ರೆಡಿ ಮೊದಲೇ ಹೇಳಿದಂತೆ ಕ್ವಶನ್ ಅಲ್ಲಿರುವಂತಹ ಗಿವನ್ ಬರೀತೇನೆ ಅಂದ್ರೆ ಯಾವಾಗ್ಲೂ ಮೊದಲು ಪ್ರಿಫರೆನ್ಸ್ ಶೇರ್ ಬರಿಬೇಕು, ಸೆಕೆಂಡ್ ಇಕ್ವಿಟಿ ಶೇರ್ ಬರಿಬೇಕು, ಥರ್ಡ್ ಡಿಬೆಂಚರ್ ಬರಿಬೇಕು. ಗಿವನ್ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ ಆಗಿ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಂದ್ರೆ ಕ್ವಶನ್ ಅಲ್ಲಿರೋ ಪ್ರಾಫಿಟ್ ಅಮೌಂಟ್ ಅಥವಾ ಕ್ವಶನ್ ಅಲ್ಲಿರೋ ಡಿವಿಡೆಂಡ್ ಅಮೌಂಟ್ ನಾವು ಬರ್ಕೋಬೇಕು. ಈ ಕ್ವಶನ್ ಅಲ್ಲಿ ಪ್ರಾಫಿಟ್ ಇದೆ. ಸೊ ಎಷ್ಟು ಪ್ರಾಫಿಟ್ ಕೊಟ್ಟಿದ್ದಾರೆ, 1,83,000 ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ 1,83,000 ನಾವು ಫಸ್ಟ್ ಬರ್ಕೋತೀವಿ. ಅದರಲ್ಲಿ ಮೈನಸ್ ಮಾಡ್ಬೇಕಾಗಿರೋದು ಮೊದಲು ಯಾವಾಗ್ಲೂ ರಿಸರ್ವ್ ನ, ನೆಕ್ಸ್ಟ್ ಯಾವ್ದಾದ್ರು ಬೇರೆ ಫಂಡ್ ಇದ್ರೆ ನೆಕ್ಸ್ಟ್ ಯಾವಾಗ್ಲೂ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಬೇಕು. ಇದರಲ್ಲಿ ರಿಸರ್ವ್ ಬಂದಿದೆ. ಸೊ ಕ್ವಶನ್ ಅಲ್ಲಿ ರಿಸರ್ವ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 10,000 ಟ್ರಾನ್ಸ್ಫರ್ ಟು ರಿಸರ್ವ್ ಫಂಡ್ ಅಂದಿದ್ದಾರೆ. 8,000 ಇನ್ನೊಂದಿದೆ ಡೆಪ್ರಿಸಿಯೇಷನ್ ಫಂಡ್ ಅಂತ. ಸೊ ಎರಡನ್ನು ಬರ್ಕೊಂತೀನಿ. ಈಗ ನಾವು ಪ್ರಿಫರೆನ್ಸ್ ಶೇರ್ ಮೇಲೆ ಡಿವಿಡೆಂಡ್ ಪೇ ಮಾಡಬೇಕು. ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ, ಡಿವಿಡೆಂಡ್ ಮೇಲೆ ಕ್ಯಾರಿ ಫಾರ್ವರ್ಡ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ, ಡಿವಿಡೆಂಡ್ ಪೇ ಮಾಡಬೇಕು. ಸೊ ಕ್ವಶನ್ ಅಲ್ಲಿ ಇರುವಂತಹ ಪ್ರಿಫರೆನ್ಸ್ ಶೇರ್ ನೋಡಿ, 15,000 ಪ್ರಿಫರೆನ್ಸ್ ಶೇರ್ಸ್ ಇದೆ, ಬೆಲೆ 100 ಇದೆ. ಸೊ ನಾವೇನ್ ಮಾಡ್ತೀವಿ, 15,000 ಇಂಟು 100 ಮಾಡ್ಕೊಂತೀವಿ. ನಂತರ ಬಂದ ಅಮೌಂಟ್ ಗೆ 15 lakh ಬಂತು, ಅದಕ್ಕೆ 6% ಕ್ಯಾಲ್ಕುಲೇಷನ್ ಮಾಡ್ಕೊಂತೀವಿ. ಸೊ 90,000 ಡಿವಿಡೆಂಡ್ ಬಂತು. ನಾವೇನ್ ಮಾಡ್ತೀವಿ ಇವಾಗ 90,000 ಡಿವಿಡೆಂಡ್. ಇದಾದ್ಮೇಲೆ ಡಿಬೆಂಚರ್ ಏನಾದ್ರೂ ಇದ್ರೆ ಇಂಟ್ರೆಸ್ಟ್ ಪೇ ಮಾಡ್ತೀವಿ. ಸೊ ಇದೇ ಕ್ವಶನ್ ಅಲ್ಲಿ ಡಿಬೆಂಚರ್ 5% ಡಿಬೆಂಚರ್ 8 lakh ಅಂತ ಇದೆ. 8 lakh ಮೇಲೆ 5% ಮಾಡಿದ್ರೆ 40,000 ಅಮೌಂಟ್ ಆಯ್ತು. ಸೊ 40,000 ಮೈನಸ್ ಈ ಟೋಟಲ್ ನಲ್ಲಿ ಒಂದೇ ಪ್ರಾಫಿಟ್ ನಲ್ಲಿ ಇವು 4 ಮೈನಸ್ ಮಾಡ್ಕೋಬೇಕು. ಉಳಿಯುವಂತ ಬ್ಯಾಲೆನ್ಸ್ ಗೆ ಇಕ್ವಿಟಿ ಡಿವಿಡೆಂಡ್ ಅಂತ ಕರಿತೀವಿ. ಇದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಬೇಕು. ಫಾರ್ಮುಲಾ ಸೇಮ್, ಫಾರ್ಮುಲಾ ಅಪ್ಲೈ ಮಾಡಿಬಿಟ್ಟು ಇಕ್ವಿಟಿ ಡಿವಿಡೆಂಡ್ ಗೆ ನಮ್ ಬಂದಿರುವಂತ 35,000 ಆನ್ಸರ್. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅದನ್ನ 10,000 ಇಂಟು 100 ಈಚ್ 10 lakh rupees ಇದೆ. ಇಂಟು 100 ಮಾಡಿದಾಗ 0.35 ಬರುತ್ತೆ. ಅದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡೋದಕ್ಕೆ 100 ಇಂಟು ಮಾಡ್ತೀವಿ, 3.5% ಬರುತ್ತೆ. ಸೊ ಈ ರೀತಿಯಾಗಿ ನೀವು ಡಿವಿಡೆಂಡ್ ರೇಟ್ ಆಫ್ ಡಿವಿಡೆಂಡ್ ಕಂಡುಹಿಡಿಯೋ ಮೆಥಡ್ ಅನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದೇ ಸೇಮ್ ಟು ಸೇಮ್ ಇದೇ ಮೆಥಡ್ ಮೇಲೆ ಕ್ವಶನ್ ಬರುತ್ತೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮೆಥಡ್ ಒಂದಿಗೆ ಸಿಗೋಣ.